ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿರುವ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಸಂಬಂಧಿತ ಜಮೀನು ವಿವಾದಕ್ಕೆ ಕೊನೆಗೂ ಕೂಡ ಇಲ್ಲಿಯ ಬೇಲೂರು 1ನೇ ಅಧಿಕ ಸಿವಿಲ್ ಜೆಎಂಎಫ್ ನ್ಯಾಯಾಲಯದ ಮೂಲಕ ಅಂತಿಮ ತೆರೆ ಬಿದ್ದಿದೆ. ದೀರ್ಘಕಾಲದ ಕಾನೂನು ಹೋರಾಟದ ಬಳಿಕ ಮೂಲ ಮಾಲೀಕರಿಗೆ ಜಾಗವನ್ನು ಅವರ ಸ್ವಾಧೀನಕ್ಕೆ ಒಪ್ಪಿಸಲಾಗಿದೆ. ಬೇಲೂರಿನ 1ನೇ ಅಧಿಕ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಆದೇಶದಂತೆ ಮತ್ತು ಡಿಕ್ರಿಯ 2025 ಅಕ್ಟೋಬರ್ 31ರ ದಾಖಲೆಯಂತೆ ಗುರುವಾರ ಮಹತ್ವದ ತೀರ್ಪಿನಂತೆ ನ್ಯಾಯಾಲಯದ ಅಮೀನುದಾರರು ಹಾಗೂ ಪೊಲೀಸರು ಹಾಗೂ ಜಾಗದ ಮಾಲೀಕರ ಪರ ವಕೀಲರ ಮುಖಾಂತರ ತಮ್ಮ ಸುಪರ್ದಿಗೆ ಜಾಗವನ್ನು ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ವಕೀಲರಾದ ಎಂಟಿ ಗಿರಿಜಾಂಬ, ನಮ್ಮ ಪರ ಕಕ್ಷಿದಾರರಾದ ಡಾಕ್ಟರ್ ಸುಂದರ್ ಅವರಿಗೆ ಸೇರಿದ ಸುಮಾರು 12,000 ಚದರ ಅಡಿ ವಿಸ್ತೀರ್ಣದ ಜಾಗವನ್ನು 1994-95ರಲ್ಲಿ ಇಂಡಿಯನ್ ಆಯಿಲ್ ಕಂಪನಿಗೆ 25 ವರ್ಷಗಳ ಅವಧಿಗೆ ಲೀಸ್ ಮೂಲಕ ನೀಡಲಾಗಿತ್ತು. 2019ರಲ್ಲಿ ಲೀಸ್ ಅವಧಿ ಮುಗಿದ ಬಳಿಕ ಕಾನೂನುಬದ್ಧವಾಗಿ ಲೀಸ್ ರದ್ದುಪಡಿಸಿ ನೋಟಿಸ್ ನೀಡಿದರೂ ಕೂಡ ಸಂಬಂಧಿತ ಸಂಸ್ಥೆಯಾಗಲಿ ಅದನ್ನ ನಡೆಸುತ್ತಿದ್ದ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಕೃಷ್ಣ ಅವರು ಜಾಗವನ್ನ ಖಾಲಿ ಮಾಡದೆ ಸಾಕಷ್ಟು ನೋಟಿಸ್ ನೀಡಿದರೂ ಕೂಡ ಅದಕ್ಕೆ ಸಂಬಂಧಿಸಿದವರು ಜಾಗವನ್ನ ಖಾಲಿ ಮಾಡದೆ ಅಕ್ರಮ ಸ್ವಾಧೀನವನ್ನ ಮುಂದುವರಿಸಿದರು ಎಂದು ವಿವರಿಸಿದರು. ಈ ಹಿನ್ನೆಲೆಯಲ್ಲಿ 2019ರಲ್ಲಿ ಮೂಲ ದಾವಾ ನಂಬರ್ ಆದಂತಹ 304/2019 ದಾಖಲಿಸಲಾಗಿತ್ತು. ಸುದೀರ್ಘ 6 ವರ್ಷಗಳ ವಿಚಾರಣೆಯ ಬಳಿಕ ನ್ಯಾಯಾಲಯವು ಕೂಡ ಇದೀಗ ಮಾಲೀಕರ ಪರವಾಗಿ ತೀರ್ಪನ್ನ ನೀಡಿದೆ. ಕೋರ್ಟ್ ಆದೇಶದಂತೆ 2 ತಿಂಗಳ ಒಳಗೆ ಜಾಗವನ್ನ ಖಾಲಿ ಮಾಡಬೇಕೆಂದು ಸೂಚನೆಯನ್ನ ನೀಡಲಾಗಿತ್ತು. ಜೊತೆಗೆ ಬಾಕಿ ಬಾಡಿಗೆ ಹಾಗೂ ಅಕ್ರಮ ಸ್ವಾಧೀನಕ್ಕೆ ಪ್ರತಿ ತಿಂಗಳು 10,000 ರೂಪಾಯಿ ಪರಿಹಾರವನ್ನ ಪಾವತಿಸುವಂತೆ ನಿರ್ದೇಶನವನ್ನ ನೀಡಲಾಗಿತ್ತು. ಆದರೆ ನಿಗದಿತ ಅವಧಿಯಲ್ಲಿ ಜಾಗವನ್ನ ಹಸ್ತಾಂತರಿಸಿದ ಹಿನ್ನೆಲೆ ಮಾಲೀಕರು ಕೇಸ್ ದಾಖಲಿಸಿದ್ದು ಇಂದು ಕೋರ್ಟ್ ಮೂಲಕ ಜಾಗದ ಸಂಪೂರ್ಣ ಸ್ವಾಧೀನವನ್ನ ಪಡೆದುಕೊಂಡಿದ್ದೇವೆ. 6 ವರ್ಷಗಳ ಕಾನೂನು ಹೋರಾಟದ ನಂತರ ನ್ಯಾಯ ದೊರೆತಿದ್ದು ಕೋರ್ಟ್ ಆದೇಶದ ಮೂಲಕ ಡಿಕ್ರಿಯ ಆರ್ಡರ್ಗಳಿಗೆ ಸ್ವಾಧೀನ ಹಸ್ತಾಂತರಿಸಲಾಗಿದೆ ಎಂದರು. ನೀವು ಆರ್ಡರ್ ಕೊಡ್ತೀನಿ, ವಾಟ್ಸಪ್ ಕಳಿಸಿ ಮಾತಾಡಿದ್ರೆ ಆಗಲ್ಲ. ತಗೊಳ್ಳಿ, ಕಾಪಿ ಇದೆ, A to Z ಇದರಲ್ಲಿ ಇದೆ, ಎಲ್ಲ ವಾಟ್ಸಪ್ ಕಳಿಸಿ ಇಟ್ಕೊಳ್ಳಿ, ಕಾಪಿ ಕೊಡ್ಬೇಕು ಇಟ್ಕೊಳ್ಳಿ. ಪ್ರಶ್ನೆ ಕೇಳಿದ್ರೆ ಆಗಲ್ಲ, ಪ್ರಶ್ನೆ ಉತ್ತರ ಉಳ್ಕೊಂಡು ತಗೊಳ್ಳಿ. ಹಂಗಾಗಲ್ಲ, ನಮ್ಮ ಪ್ರೊಸೀಜರ್ ಏನಿದೆ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಸುರೇಶ್, ಸುಧನ್ವಾ, ಗೋಕುಲ್, ಮೋನೀಶ್, ಸ್ವಾತಿ, ಶ್ರುತಿ, ಷಡಕ್ಷರಿ ನ್ಯಾಯಾಲಯದ ಅಮೀನುದಾರರು ಹಾಜರಿದ್ದರು.